ಸ್ನೇಹಿತರೆ, ಇದು ನಿಮ್ಮ ಕನ್ನಡ ವೈಭವ ಯೂಟ್ಯೂಬ್ ಚಾನಲ್. ಇಂದು ನಾವು ಡಿವಿಜಿಯವರ ಮತ್ತೊಂದು ಆಸಕ್ತಿದಾಯಕವಾದ ಜ್ಞಾನ ವಿಜ್ಞಾನಗಳ ಸಾಮರಸ್ಯ ಎಂಬ ಕಗ್ಗವನ್ನ ತಿಳಿದುಕೊಳ್ಳೋಣ. ಜ್ಞಾನ ಮತ್ತು ವಿಜ್ಞಾನಗಳ ಸಾಮರಸ್ಯವು ಒಂದು ಸಂಕೀರ್ಣ ಮತ್ತು ಆಳವಾದ ವಿಷಯವಾಗಿದೆ. ಇಂತಹ ಜ್ಞಾನ ಮತ್ತು ವಿಜ್ಞಾನಗಳಿಂದ ಮಾನವನು ಇಂದಿನ ಕಾಲಘಟ್ಟದಲ್ಲಿ ಮೀನಿನಂತೆ ಈಜಬಲ್ಲ, ಪಕ್ಷಿಯಂತೆ ಹಾರಬಲ್ಲ. ಇವೆಲ್ಲವುಗಳಿಗೂ ಕಾರಣ ಅಂತಂದ್ರೆ ಈ ಜ್ಞಾನ ಮತ್ತು ವಿಜ್ಞಾನಗಳ ಸಾಮರಸ್ಯ. ಜ್ಞಾನ ಅಂದ್ರೇನು? ಜ್ಞಾನ ಮೀನ್ಸ್ ನಾಲೆಡ್ಜ್. ಇದು ಕೇವಲ ಸಂಗತಿಗಳು ಅಥವಾ ಮಾಹಿತಿ ಅಲ್ಲ. ಈ ಜ್ಞಾನ ಕೇವಲ ಸಂಗತಿಗಳನ್ನ ಮತ್ತು ಮಾಹಿತಿಗಳನ್ನ ಕೊಡೋದಲ್ಲ. ಬದಲಿಗೆ ಜೀವನದ ಅರ್ಥ, ನೈತಿಕತೆ, ಮೌಲ್ಯಗಳು, ಸಂಸ್ಕೃತಿ ಮತ್ತು ಮಾನವ ಅನುಭವಗಳ ವಿಶಾಲ ವ್ಯಾಪ್ತಿಯನ್ನ ಇದು ಒಳಗೊಂಡಿದೆ. ಹಾಗಾದರೆ ವಿಜ್ಞಾನ ಅಂದರೆ ಏನು? ಸೈನ್ಸ್. ಇದು ಪ್ರಾಯೋಗಿಕ ಪುರಾವೆಗಳು, ವೀಕ್ಷಣೆ, ಪ್ರಯೋಗ ಮತ್ತು ತಾರ್ಕಿಕ ವಿಶ್ಲೇಷಣೆಯ ಮೂಲಕ ಭೌತಿಕ ಪ್ರಪಂಚದ ಬಗ್ಗೆ ತಿಳುವಳಿಕೆಯನ್ನ ಪಡೆಯುವ ವ್ಯವಸ್ಥಿತ ವಿಧಾನವಾಗಿದೆ. ಇದು ವಸ್ತುನಿಷ್ಠತೆ ಮತ್ತು ಪರಿಶೀಲನೆಗೆ ಒತ್ತನ್ನು ನೀಡುತ್ತದೆ. ಜ್ಞಾನ ಎಂದರೆ ಅರಿವೇ ಗುರು ಅಂತ ಹೇಳ್ತೀವಿ ನಾವು. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ. ಅಂದ್ರೆ ಜ್ಞಾನವು ಕತ್ತಲೆಯನ್ನು, ಅಂದರೆ ಅಜ್ಞಾನವನ್ನ ದೂರ ಮಾಡುತ್ತೆ. ಸ್ನೇಹಿತರೆ, ಜ್ಞಾನಕ್ಕಿಂತ ದೊಡ್ಡ ಆಸ್ತಿ ಬೇರೊಂದಿಲ್ಲ. ಆದ್ದರಿಂದ ನಾವೆಲ್ಲರೂ ಜ್ಞಾನವನ್ನ ಸಂಪಾದಿಸೋಣ. ನಮ್ಮ ವಿಜ್ಞಾನ ನಮ್ಮೆಲ್ಲರ ಬದುಕನ್ನ ಸರಳಗೊಳಿಸುತ್ತದೆ. ಆ ವಿಜ್ಞಾನದ ಜೊತೆ ತಂತ್ರಜ್ಞಾನವು ನಮ್ಮ ಬದುಕನ್ನ ಸುಂದರಗೊಳಿಸುತ್ತದೆ. ನಾವು ಏನಾದರೂ ಪ್ರಶ್ನೆ ಮಾಡಬೇಕು ಅಂತ ಮನಸ್ಸು ಮಾಡಿದ್ರೆ ಅದಕ್ಕೆ ವಿಜ್ಞಾನವೇ ಮೊದಲ ಹೆಜ್ಜೆ. ವಿಜ್ಞಾನ ಅಂದ್ರೆ ಸತ್ಯದ ಹುಡುಕಾಟ. ಜ್ಞಾನ ಅಂದ್ರೆ ಆ ಸತ್ಯದ ಅರಿವು. ವಿಜ್ಞಾನವಿಲ್ಲದ ಪ್ರಗತಿ ಅಡಿಪಾಯವಿಲ್ಲದ ಕಟ್ಟಡವಿದ್ದಂತೆ. ವಿಜ್ಞಾನವು ದೀಪವಿದ್ದಂತೆ, ಅದು ಅಜ್ಞಾನದ ಕತ್ತಲೆಯನ್ನ ಹೋಗಲಾಡಿಸುತ್ತದೆ. ಇಲ್ಲಿ ಖ್ಯಾತ ಕವಿ ಡಿವಿಜಿ ಅವರು ತಮ್ಮ ಮಂಕುತಿಮ್ಮನ ಕಗ್ಗದಲ್ಲಿ ಹಳೆಯ ಸಂಪ್ರದಾಯಗಳು ಮತ್ತು ಹೊಸ ಆಲೋಚನೆಗಳ ನಡುವಿನ ಸುಂದರ ಸಮತೋಲನವನ್ನ ವಿವರಿಸುತ್ತಾ ಹೋಗುತ್ತಿದ್ದಾರೆ. ಇದು ಜೀವನದ ಸಾರ ಮತ್ತು ಪ್ರಗತಿಯ ಹಾದಿಯನ್ನ ಸೂಚಿಸುವ ಆಳವಾದ ಅರ್ಥವನ್ನ ಹೊಂದಿದೆ. ಈಗ ನಾವು ಈ ಕಗ್ಗವನ್ನ ಓದೋಣ. ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರಸೊಬಗು, ಹೊಸ ಯುಕ್ತಿ ಹಳೆ ತತ್ವ ದೊಡಗೂಡೆ ಧರ್ಮ, ಋಷಿ ವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೆ, ಜಸವು ಜನಜೀವನಕ್ಕೆ ಮಂಕುತಿಮ್ಮ. ಇದರ ಭಾವಾರ್ಥವನ್ನ ನಾವು ತಿಳಿದುಕೊಳ್ಳುವುದಾದರೆ, ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರಸೊಬಗು ಅಂದ್ರೆ ನಾವು ಪ್ರಕೃತಿಯಲ್ಲಿ ಮರಗಳನ್ನ ನೋಡ್ತಾ ಇರ್ತೇವೆ. ಹೊಸದಾಗಿ ಚಿಗುರುವ ಎಲೆಗಳು ಮತ್ತು ಆಳವಾಗಿ ಬೇರೂರಿರುವ ಹಳೆಯ ಬೇರುಗಳು, ಅವೆರಡೂ ಕೂಡ ಒಟ್ಟಿಗೆ ಇದ್ದಾಗ ಮಾತ್ರ ಆ ಮರ ತುಂಬಾ ಸುಂದರವಾಗಿ ಮತ್ತು ಗಟ್ಟಿಯಾಗಿ ಕಾಣುತ್ತೆ. ಪ್ರಕೃತಿಯಲ್ಲಿ ಬೆಳವಣಿಗೆ ಅಂತಂದ್ರೆ ಹೊಸ ಚಿಗುರು ಮತ್ತು ಸ್ಥಿರತೆ ಅಂತಂದ್ರೆ ಹಳೆ ಬೇರು. ಇವೆರಡು ಪರಸ್ಪರ ಪೂರಕವಾಗಿದ್ದಾಗ ಆ ಮರ ನೋಡಲು ತುಂಬಾ ಸೊಗಸಾಗಿರುತ್ತದೆ. ಕೇವಲ ಹಳೆಯದಿದ್ದರೆ ಬೆಳವಣಿಗೆ ಇಲ್ಲ, ಕೇವಲ ಹೊಸದಿದ್ದರೆ ಆಧಾರವಿಲ್ಲ. ಇವೆರಡು ಸೇರಿದಾಗ ಮಾತ್ರ ತುಂಬಾ ಸೊಬಗನ್ನ ಸವಿಯಲು ಸಾಧ್ಯ. ಹೊಸ ಯುಕ್ತಿ ಹಳೆ ತತ್ವ ದೊಡಗೂಡೆ ಧರ್ಮ. ಸ್ನೇಹಿತರೆ, ಹೊಸ ಕಾಲದ ಯುಕ್ತಿ ಆಲೋಚನೆಗಳು ತುಂಬಾ ವಿಭಿನ್ನವಾಗಿವೆ. ಪ್ರಸ್ತುತ ನಾವು ರೋಬೋಟಿಕ್ ಯುಗದಲ್ಲಿದ್ದೇವೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗದಲ್ಲಿದ್ದೇವೆ ಮತ್ತು ಬದಲಾಗದ ಹಳೆಯ ತತ್ವಗಳು, ಮೌಲ್ಯಗಳು ಇವೆರಡೂ ಕೂಡ ಒಟ್ಟಿಗೆ ಸೇರಿಕೊಂಡಾಗ ಮಾತ್ರ ನಿಜವಾದ ಧರ್ಮ ರೂಪುಗೊಳ್ಳುತ್ತೆ. ನಾವು ಕಾಲಕ್ಕೆ ತಕ್ಕಂತೆ ಬದಲಾವಣೆಯನ್ನ ಕಾಣಬೇಕಾಗಿರುವುದು ಅಗತ್ಯ. ಚೇಂಜ್ ಈಸ್ ಓನ್ಲಿ ದ ಪರ್ಮನೆಂಟ್ ಥಿಂಗ್ ಇನ್ ದ ವರ್ಲ್ಡ್. ಆದರೆ ನಮ್ಮ ಮೂಲಭೂತ ನೈತಿಕ ತತ್ವಗಳನ್ನ
ನಾವು ಯಾವತ್ತೂ ಬಿಡಬಾರದು. ಋಷಿ ವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸಿ, ಅಂದರೆ ಹಿರಿಯರ, ಋಷಿ ಮುನಿಗಳ ಅನುಭವದ ಮಾತುಗಳು ಮತ್ತು ಇಂದಿನ ವಿಜ್ಞಾನ ಮತ್ತು ಕಲೆಗಳು ಜೊತೆಗೂಡಿದಾಗ ಜೀವನ ಅತ್ಯುನ್ನತ ಮಟ್ಟಕ್ಕೆ ಏರುತ್ತದೆ ಎಂದರೆ ತಪ್ಪೇನಿಲ್ಲ. ಋಷಿ ವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೆ ಜಸವು ಜನಜೀವನಕ್ಕೆ ಮಂಕುತಿಮ್ಮ. ಈ ಹಿರಿಯರ ಅನುಭವದ ಮಾತುಗಳು ಹಾಗೂ ಈ ಇಂದಿನ ವಿಜ್ಞಾನ ಕಲೆಗಳು ಮೇಳೈಸಿದರೆ ಜಸವು ಜನಜೀವನಕ್ಕೆ, ಆಗ ಮಾತ್ರ ಜನರ ಜೀವನಕ್ಕೆ ನಿಜವಾದ ಯಶಸ್ಸು, ಗೌರವ ಮತ್ತು ಶ್ರೇಯಸ್ಸು ಲಭಿಸುತ್ತದೆ ಎಂದು ಡಿವಿಜಿಯವರು ಈ ಕಗ್ಗದಲ್ಲಿ ವಿವರಿಸಿದ್ದಾರೆ. ಪ್ರಸ್ತುತ ಸನ್ನಿವೇಶದಲ್ಲಿ ಆಧ್ಯಾತ್ಮಿಕ ಮತ್ತು ನೈತಿಕ ಬೋಧನೆಗಳ ಜೊತೆಗೆ ವೈಜ್ಞಾನಿಕ ಮನೋಭಾವವನ್ನು ನಾವು ಸೇರಿಸಿದಾಗ ಮಾತ್ರ ಈ ಸಮಾಜದ ಉದ್ಧಾರ ಸಾಧ್ಯ ಎಂದು ನಂಬಬೇಕಾಗುತ್ತದೆ. ಡಿವಿಜಿಯವರು ಈ ಕಗ್ಗದಲ್ಲಿ ಜ್ಞಾನ ಮತ್ತು ವಿಜ್ಞಾನಗಳ ಸಮತೋಲನದ ಮಹತ್ವವನ್ನು ನಮ್ಮೆಲ್ಲರಿಗೆ ತಿಳಿಸಿದ್ದಾರೆ. ಇವೆರಡರ ನಡುವಿನ ಸಾಮರಸ್ಯ ಹೇಗೆ ಎಂದು ನೋಡುವುದಾದರೆ, ವಿಜ್ಞಾನವು ನಮಗೆ ಹೇಗೆ ಎಂಬ ಪ್ರಶ್ನೆಗೆ ಉತ್ತರ ನೀಡಿದರೆ, ಜ್ಞಾನವು ಏಕೆ ಎಂಬ ಪ್ರಶ್ನೆಗೆ ಉತ್ತರ ನೀಡಲು ಸಹಾಯ ಮಾಡುತ್ತದೆ. ಉದಾಹರಣೆಯನ್ನು ನೋಡೋದಾದರೆ, ವಿಜ್ಞಾನವು ಬಾಹ್ಯಾಕಾಶಕ್ಕೆ ರಾಕೆಟ್ ಹಾರಿಸುವುದು ಹೇಗೆಂದು ಕಲಿಸುತ್ತದೆ. ಆದರೆ ಜ್ಞಾನವು ಅಂತಹ ಅನ್ವೇಷಣೆಯ ನೈತಿಕ ಮತ್ತು ಅಸ್ತಿತ್ವವಾದದ ಕಾರಣಗಳನ್ನು ಪರಿಶೀಲಿಸುತ್ತದೆ. ಆದ್ದರಿಂದ ಜೀವನದಲ್ಲಿ ಸಂಪ್ರದಾಯ ಮತ್ತು ಆಧುನಿಕತೆ, ತಂತ್ರಜ್ಞಾನ ಮತ್ತು ವಿಜ್ಞಾನ, ಕಲೆ ಮತ್ತು ತರ್ಕ ಎಲ್ಲವೂ ಸಮಾನವಾಗಿ ಬೆರೆತುಕೊಂಡಾಗ ಮಾತ್ರ ಸಾಮರಸ್ಯದ ಜೀವನ ಮತ್ತು ಸಮಾಜ ನಿರ್ಮಾಣ ಮಾಡಲು ಸಾಧ್ಯ ಎಂಬ ತಿಳುವಳಿಕೆಯನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ. ಈ ಕಗ್ಗವನ್ನು ಕೇಳಿದಂಥ ಎಲ್ಲರಿಗೂ ಧನ್ಯವಾದಗಳು.